ಇಲ್ಲಿ ಕಾಣ್ತಾ ಇರೋವಂಥದ್ದು ನೆಗ್ಲಿಜಿಯನ್ಸ್. ಅಲ್ಲಿನ ಜಿಲ್ಲಾ ಮಂತ್ರಿಗಳು ನನಗೆ ಗೊತ್ತಿಲ್ಲ, ಹೋಗಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಮುಖ್ಯಮಂತ್ರಿಗಳು ಹೋಗಿಲ್ಲ. ಯಾವಾಗ ಇದು ದೇಶವ್ಯಾಪಿ ಪ್ರತಿಭಟನೆ ಆಯಿತು ಆಗ ಮುಖ್ಯಮಂತ್ರಿಗಳು ಅವರಿಗೆ 5 ಲಕ್ಷ ಪರಿಹಾರ ಕೊಟ್ಟಿದ್ದಾರೆ. ಇಲ್ಲಾಂದರೆ 5 ಲಕ್ಷ ಪರಿಹಾರನೂ ಕೊಡ್ತಾ ಇರಲಿಲ್ಲ. ಮತ್ತು ಅಧಿವೇಶನದಲ್ಲಿ ಇದ್ರ ಬಗ್ಗೆ ಚರ್ಚೆಗೆ ನಾನು ರಾಜ್ಯದ ಕಾನೂನು ಸುವ್ಯವಸ್ಥೆ ಕುಸಿದೆ ಅನ್ನೋ ಒಂದು ನಿಲುವಳಿ ಸೂಚನೆಯನ್ನು ತಂದಿದ್ದೆ. ಆ ಸಂದರ್ಭದಲ್ಲಿ ಈ ಘಟನೆಯನ್ನು ಕೂಡ ನಾನು ಪ್ರಸ್ತಾವ ಮಾಡಿದ್ದೆ. ಕೊನೆಯ ದಿನ ಅಧಿವೇಶನದಲ್ಲಿ ನನಗೆ ಅದು ಕೂಡ ನಮ್ಮ ಅಜೆಂಡಾದಲ್ಲಿ ಬಂದಿತ್ತು ಇದು ಚರ್ಚೆಗೆ. ಆದರೆ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡಬೇಕಾಗಿದ್ದು ಅರ್ಧ ಗಂಟೆ, ಕೊಟ್ಟಿದ್ದು ಕಾಟಾಚಾರ. ಉತ್ತರ ಕರ್ನಾಟಕದ ಚರ್ಚೆ ಬಂದರೆ ಅವರು ಇಡೀ ರಾಜ್ಯದ ಎಲ್ಲೆಲ್ಲಿ ದೇವಸ್ಥಾನಗಳಿದೆ, ಎಲ್ಲೆಲ್ಲಿ ಅಣೆಕಟ್ಟುಗಳಿದೆ ಇವೆಲ್ಲ ಹೇಳ್ಕೊಂಡು ಕೊನೆಗೆ ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅಧಿವೇಶನ ಸ್ಪೀಕರ್ ಆದಂಥವರು ಕೂಡ ಅಧಿವೇಶನ ನಡೆಸಬೇಕಾಯಿತು. कार गराज नेटवर्क ग्रेट, क्लेम कवर ग्रेट, प्राइस वेट वाह, प्राइस भी ग्रेट. टाटा AIG कार इंश्योरेंस, ट्रस्टेड नाम, फैंटास्टिक नाम. ಆದರೆ ಈ ವಿಚಾರ ಬೆಳಗಾವಿಯ ಮಹಿಳೆಯನ್ನು ಬೆತ್ತಲೆಗೊಳಿಸಿದಂಥ ವಿಚಾರ ಚರ್ಚೆಗೆ ಬರುತ್ತೆ ಅಂತೇಳಿ ಪಲಾಯನ ಮಾಡಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಓಡೋಗಿರುವಂಥದ್ದನ್ನು ನಿನ್ನೆ ನಾವು ನೋಡಿದ್ದೀರಿ. ಅವ್ರಿಗೆ ಚರ್ಚೆ ಇಷ್ಟ ಇಲ್ಲ. ನೆನ್ನೆನೂ ಕೇಳಿದ್ದಾರೆ, ಯಾಕೆ ಬರ್ತಾ ಇದ್ದಾರೆ ಅವರು, ಡೆಲ್ಲಿಯಿಂದ ನಿಯೋಗ ಯಾಕೆ ಬರ್ತಾ ಇದೆ, ಇದನ್ನು ರಾಜಕೀಯಗೊಳಿಸ್ತಾ ಇದ್ದಾರೆ. 4 ದಿನ ಏನು ಮಾಡ್ತಾಯಿದ್ರು ಇವರು ಅಂತೆ. 4 ದಿನ ನೀವು ಮುಚ್ಚಾಕಿದ್ರಿ ಘಟನೆನ, ಯಾರು ಹೋಗ್ದಂಗೆ ನೋಡ್ಕೊಂಡಿದ್ರಿ. ಅಲ್ಲಿ ಏನು ನಿಜವಾಗಿ ಘಟನೆ ನಡೆದಿದೆ ಯಾರಿಗೂ ಗೊತ್ತಿಲ್ಲ. ನಾನು ಹೋದ್ಮೇಲೆ ಅಲ್ಲಿ ಗೊತ್ತಾಗಿದ್ದು ನಿಜ ಘಟನೆ ಏನು ಅಂತ ಹೇಳಿದ್ರೆ ಅದು ಹೇಳೋಕ್ಕಾಗಲ್ಲ ನನ್ನ ಕೈಲಿ. ಅಷ್ಟು ವಲಸಾಗಿ ನಡೆದಿದೆ, ಅಷ್ಟು ಕೆಟ್ಟದಾಗಿ ನಡೆದಿದೆ. ಕೋರ್ಟು ಕೂಡ, ಹೈಕೋರ್ಟು ಚಿಮಾರಿ ಹಾಕಿದೆ ಕಾಂಗ್ರೆಸ್ ಅವ್ರಿಗೆ. ಮಾನ ಮರ್ಯಾದೆ ಇದೆಯಾ ನಿಮಗೆ? ನಾಚಿಕೆ ಇದೆಯಾ? ಹಿಂದೆ ಕುರುಕ್ಷೇತ್ರ ನಡೆದಂಥ ಸಂದರ್ಭದಲ್ಲಿ ದುರ್ಯೋಧನ ದುಶ್ಯಾಸನರು ಹಿಂಗೆ ಮಾಡಿರಲಿಲ್ಲ, ಅಷ್ಟು ಕೆಟ್ಟದಾಗಿ ಮಾಡಿದ್ದಾರೆ. ನಾನು ಪೊಲೀಸಿನ ಆ FIR ಓದಿದ್ದೀನಿ ನಾನು. ಅಷ್ಟು ಕೆಟ್ಟದಾಗಿ ನಡವಳಿಕೆ ನಡ್ಕಿದ್ದಾರೆ. ಬೀದಿಯಲ್ಲಿ ಕರ್ಕೊಂಬಂದು ಒಡೆದು ಕಂಬಕ್ಕೆ ಕಟ್ಟಿ, ಅವೆಲ್ಲ ನಾವು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕೆಟ್ಟದಾಗಿ ಎಲ್ಲೂ ನಡೆದಿಲ್ಲ ಇಡೀ ದೇಶದಲ್ಲಿ ಈ ಥರದ್ದು ಒಂದು ಘಟನೆ ನಾನಂತೂ ನೋಡಿಲ್ಲ. ಅಷ್ಟು ಕೆಟ್ಟ. ಇನ್ನು ಆ ಹೆಣ್ಣುಮಗಳ ಸ್ಥಿತಿ ಏನು? ಈಗ ಆಸ್ಪತ್ರೆಯಲ್ಲಿದೆ, ಮುಂದೆ ಆ ಹಳ್ಳಿಯಲ್ಲಿ ಹೆಂಗೆ ಬದುಕ್ತಾರೆ ಆ ಹೆಣ್ಣುಮಗಳು? ಇದೆಲ್ಲನೂ ಕೂಡ ಭಾಳ ನಾಚಿಕೆಗೇಡಿನ ಸಂಗತಿ. ಆದರೆ ಕಾಂಗ್ರೆಸ್ ಅವ್ರು ಏನೂ ನಡೆದೇ ಇಲ್ಲ, ಏನೂ ಆಗೇ ಇಲ್ಲ. ಅವ್ರಿಗೇನೋ ಒಂದು 5 ಲಕ್ಷ ಪರಿಹಾರ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ, ಇದು ಘಟನೆ ನಡೆದಿರುವಂಥದ್ದು ವಿಧಾನಸಭೆ ಅಧಿವೇಶನ ನಡೆಯುವಂಥ ಜಾಗದ ಹತ್ರ ಕೂಗಳತೆ ದೂರದಲ್ಲಿ ನಡೆದಿರುವಂಥದ್ದು. ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೋಗಿದೆ ಅನ್ನೋದಕ್ಕೆ ಇಷ್ಟು ಸ್ಪಷ್ಟ.